ಆಷಾಢ ಶುಕ್ರವಾರದಂದು ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತರ ವಾಹನಗಳ ನಿಲುಗಡೆಗೆ ಮೈಸೂರಿನ ಲಲಿತ್ ಮಾಲ್ ಬಳಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿರುವಂತದ್ದು. ಚಾಮುಂಡಿ ಬೆಟ್ಟಕ್ಕೆ ಯಾವುದೇ ರೀತಿಯ ಖಾಸಗಿ ವಾಹನಗಳಿಗೆ ಎಂಟ್ರಿ ಇರೋದಿಲ್ಲ. ಸಂಪೂರ್ಣವಾಗಿ ಗುರುವಾರ 10 ಗಂಟೆ ರಾತ್ರಿ 10 ಗಂಟೆಯಿಂದಲೇ ಸಂಪೂರ್ಣವಾಗಿ ಖಾಸಗಿ ವಾಹನಗಳನ್ನ ನಿರ್ಬಂಧ ಏರಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಹೇಳಿರುವಂತದ್ದು. ಸೊ ಹೀಗಾಗಿ ಮೈಸೂರಿನ ಲಲಿತ್ ಮಾಲ್ ಬಳಿ ಇರುವಂತಹ ಗ್ರೌಂಡ್ ನ ಬಳಿ ಈಗಾಗಲೇ ಪಾರ್ಕಿಂಗ್ಗೆ ಸಕಲ ರೀತಿಯಾದಂತಹ ಸಿದ್ಧತೆ ಕೂಡ ನಡೀತಾ ಇರುವಂತದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಆಷಾಢ ಶುಕ್ರವಾರದಂದು ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಸೊ ಹೀಗಾಗಿ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳು ಸಂಪೂರ್ಣವಾಗಿ ನಿರ್ಬಂಧ ಹೇರಿರುವಂತದ್ದು. ಸೊ ಹೀಗಾಗಿ ಅವರ ಪಾರ್ಕಿಂಗ್ ಹಾಗೂ ಭಕ್ತರನ್ನ ಚಾಮುಂಡಿ ಬೆಟ್ಟಕ್ಕೆ ಕರೆದೊಯ್ಯುವಂತಹ ಬಸ್ ಈ ಒಂದು ಸ್ಥಳದಲ್ಲಿ ಬಂದು ನಿಲುಗಡೆಯಾಗಿ ಇಲ್ಲಿಂದ ಭಕ್ತರನ್ನ ಚಾಮುಂಡಿ ಬೆಟ್ಟಕ್ಕೆ ಕರೆದುಕೊಂಡು ಹೋಗುವಂತಹ ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಕೂಡ ಮಾಡಿರುವಂತದ್ದು. ನೀವೀಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇರುವಂತದ್ದು 2,000 ರೂಪಾಯಿ ಟಿಕೆಟ್ ಕೊಟ್ಟು ಪರ್ಚೇಸ್ ಮಾಡಿರ್ತಾರೆ. ಆ ಒಂದು ಭಕ್ತರಿಗೆ ಇದೊಂದು ವೇಟಿಂಗ್ ಸ್ಥಳ ಆಗಿರುವಂತದ್ದು. ಅಂದ್ರೆ ಈ ಒಂದು ಜಾಗದಲ್ಲಿ 2,000 ರೂಪಾಯಿ ಕೊಟ್ಟಂತಹ ಭಕ್ತರು ಈ ಒಂದು ಜಾಗದಲ್ಲಿ ಕುಳಿತು ವೇಟಿಂಗ್ ಮಾಡ್ತಾ ಇರ್ತಾರೆ. ಇನ್ನ ನನ್ನ ಎಡಭಾಗದಲ್ಲಿರುವಂತಹ ಬ್ಯಾರಿಕೇಡ್ ಏನಿದೆ, ಈ ಒಂದು ಬ್ಯಾರಿಕೇಡ್ ನಲ್ಲಿ 300 ರೂಪಾಯಿ ಟಿಕೆಟ್ ಪರ್ಚೇಸ್ ಮಾಡಿರುವಂತವ್ರು, ಅಂದ್ರೆ 300 ರೂಪಾಯಿ ಕೊಟ್ಟು ಯಾರು ದೇವಿ ದರ್ಶನಕ್ಕೆ ಹೋಗ್ತಾರೆ ಅಂತವ್ರಿಗಾಗಿ ಈ ಒಂದು ಅಂದ್ರೆ ಬ್ಯಾರಿಕೇಡ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಂದ್ರೆ ಟಿಕೆಟ್ ಕೌಂಟರ್ ವ್ಯವಸ್ಥೆ ಕೂಡ ಮಾಡಿರುವಂತದ್ದು. ಪಕ್ಕದಲ್ಲಿ ಉಚಿತವಾಗಿ ದೇವಿ ದರ್ಶನಕ್ಕೆ ಹೋಗುವಂತಹ ಭಕ್ತರಿಗೆ ಅದೊಂದು ಬ್ಯಾರಿಕೇಡ್ ವ್ಯವಸ್ಥೆ ಕೂಡ ಮಾಡಿರುವಂತದ್ದು. ಇನ್ನ ಈ ಒಂದು ಜಾಗ ಟಿಕೆಟ್ ಕೌಂಟರ್ ಆಗಿರುವಂತದ್ದು. ಈ ಒಂದು ಜಾಗದಲ್ಲಿ 2,000 ರೂಪಾಯಿ ಹಾಗೂ 300 ರೂಪಾಯಿ ಟಿಕೆಟ್ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಬರುವಂತಹ ಚಾಮುಂಡಿ ಭಕ್ತರೇನಿರ್ತಾರೆ, ಈ ಒಂದು ಬೆಟ್ಟಕ್ಕೆ ಸಂಪೂರ್ಣವಾಗಿ ಖಾಸಗಿ ವಾಹನಗಳ ನಿಷೇಧ ಇರೋ ಕಾರಣಕ್ಕಾಗಿ ಬರುವಂತಹ ಭಕ್ತರು ಈ ಒಂದು ಸ್ಥಳದಲ್ಲಿ ಗಾಡಿನ ಪಾರ್ಕ್ ಮಾಡಿ, ಅಂದ್ರೆ ಟೂ ವೀಲರ್ ಹಾಗೂ 4 ವೀಲರ್ ಪಾರ್ಕಿಂಗ್ ನ ಈ ಒಂದು ಸ್ಥಳದಲ್ಲಿ ಮಾಡಿ ಇಲ್ಲಿಂದ ಏನು ಜಿಲ್ಲಾಡಳಿತದಿಂದ ಬಸ್ ವ್ಯವಸ್ಥೆ ಮಾಡಿದ್ದಾರೆ, ಉಚಿತ ಬಸ್ ವ್ಯವಸ್ಥೆ. ಆ ಒಂದು ಬಸ್ ಮುಖಾಂತರ ಬೆಟ್ಟಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಕೂಡ ಮಾಡಬಹುದಾಗಿದೆ. ಗುರುವಾರ ರಾತ್ರಿ 10 ಗಂಟೆಯಿಂದಲೇ ಎಲ್ಲಾ ಖಾಸಗಿ ವಾಹನಗಳಿಗೂ ಕೂಡ ಸಂಪೂರ್ಣವಾಗಿ ಚಾಮುಂಡಿ ಬೆಟ್ಟಕ್ಕೆ ಬಂದಿರುವಂತದ್ದು. ಅಂದ್ರೆ ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಈ 3 ದಿನಗಳ ಕಾಲ ಯಾವುದೇ ರೀತಿಯಾದಂತಹ ಖಾಸಗಿ ವಾಹನಗಳಿಗೆ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಇರೋದಿಲ್ಲ. ಬರುವಂತಹ ಭಕ್ತರು ಅಷ್ಟು ಜನ ಕೂಡ ಈ ಒಂದು ಸ್ಥಳದಲ್ಲಿ ಗಾಡಿನ ಪಾರ್ಕ್ ಮಾಡಿ ಇಲ್ಲಿ ಬಸ್ ವ್ಯವಸ್ಥೆ ಇರುತ್ತೆ. ಈ ಒಂದು ಬಸ್ ಮುಖಾಂತರ ಹೋಗ್ಬೇಕಾಗಿದೆ. ಈಗಾಗಲೇ ಜಿಲ್ಲಾಡಳಿತ ಕ್ಲಿಯರ್ ಕಟ್ ಆಗಿ ಮಾಹಿತಿ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಮೇಲ್ಗಡೆ ಯಾವುದೇ ರೀತಿಯಾದಂಥ ಚಪ್ಪಲಿ ಬೀಳಲಿಕ್ಕೆ ವ್ಯವಸ್ಥೆ ಇಲ್ಲ. ಸೊ ಹೀಗಾಗಿ ಈ ಒಂದು ಸ್ಥಳದಲ್ಲಿ ಅಥವಾ ಏನು ವಾಹನಗಳಲ್ಲಿ ಖಾಸಗಿ ವಾಹನಗಳಲ್ಲಿ ಬರ್ತಾರೆ ಆ ಒಂದು ವಾಹನಗಳಲ್ಲೇ ಚಪ್ಪಲಿ ಕೂಡ ಇಲ್ಲೇ ಬಿಟ್ಟು, ಅಥವಾ ಇಲ್ಲೂ ಕೂಡ ಒಂದು ಚಪ್ಪಲಿ ಸ್ಟ್ಯಾಂಡ್ ಕೂಡ ಮಾಡಿ ಈ ಒಂದು ಜಾಗದಲ್ಲೇ ಚಪ್ಪಲಿಗಳನ್ನ ಬಿಟ್ಟು ದೇವಿ ದರ್ಶನಕ್ಕೆ ಹೋಗ್ಬೇಕು ಅಂತೇಳಿ ಜಿಲ್ಲಾಡಳಿತ ಡೈರೆಕ್ಷನ್ ಕೂಡ ಕೊಟ್ಟಿರುವಂಥದ್ದು. ಇನ್ನ ಬರುವಂತ ಭಕ್ತರಿಗೆ ಕನ್ಫ್ಯೂಷನ್ ಆಗೋದು ಬೇಡ ಅಂತೇಳಿ ಈಗಾಗಲೇ ಬೆಳಗ್ಗೆ 5 ಗಂಟೆಯಿಂದ ಸಂಜೆ 8 ಗಂಟೆಯವರೆಗೂ ಈ ಒಂದು ಜಾಗದಲ್ಲಿ ಬಸ್ ವ್ಯವಸ್ಥೆ ಇರುತ್ತೆ. ಬಂದಂತ ಭಕ್ತಾದಿಗಳು ಈ ಒಂದು ಜಾಗದಲ್ಲಿ ತಮ್ಮ ವಾಹನಗಳನ್ನ ಪಾರ್ಕ್ ಮಾಡಿ ಆ ಮುಖಾಂತರ ಇಲ್ಲಿ ಜಿಲ್ಲಾಡಳಿತದಿಂದ ನೇಮಿಸಿರುವಂತಹ ಬಸ್ ಮುಖಾಂತರ ಬೆಟ್ಟಕ್ಕೆ ತೆರಳಬಹುದಾಗಿದೆ. ಸಂಜೆ 8 ಗಂಟೆಯವರೆಗೂ ಕೂಡ ಈ ಒಂದು ಬಸ್ ವ್ಯವಸ್ಥೆ ಇರುತ್ತೆ. ತದನಂತರ ಬಂದಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದೇ ಇರೋ ನಿಟ್ಟಿನಲ್ಲಿ ಈಗಾಗಲೇ ಮೊಬೈಲ್ ಟಾಯ್ಲೆಟ್ಗಳನ್ನು ಕೂಡ, ಅಂದರೆ ಶೌಚಾಲಯದ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. CC ಕ್ಯಾಮ್ರಾ ಕೂಡ ಅಳವಡಿಸಿರುವಂಥದ್ದು. 1075ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಈಗಾಗಲೇ ಪೊಲೀಸ್ ಆಯುಕ್ತರು ಕೂಡ ಮಾಹಿತಿ ಕೊಟ್ಟರು. 1075ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಈ ಒಂದು ಬಿಗಿ ಭದ್ರತೆಯಲ್ಲೂ ಕೂಡ ನಿಯೋಜಿಸಿದ್ದಾರೆ. ಸೊ ಹೀಗಾಗಿ ಶುಕ್ರವಾರ ಏನು ಚಾಮುಂಡಿ ಬೆಟ್ಟಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.